ಇವತ್ತು ಏಷ್ಯಾ ಖಂಡ್ನಲ್ಲೇ ಥರ್ಡ್ ಲಾರ್ಜೆಸ್ಟ್ ಕಾಟನ್ ಗ್ರೋಯಿಂಗ್ ಏರಿಯಾ. ಎಸ್, ಅಲ್ಲಿ ಈ ಕಾಟನ್ ಬೇಸ್ಡ್ ಇಂಡಸ್ಟ್ರೀಸ್ ಆಗ್ಬೇಕು ಅನ್ನೋದು ಎಲ್ಲರದು ಕೂಡ ಇದೆ. ಆ ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡಿದೀವಿ, ತಮಗೂ ಕೂಡ ಗೊತ್ತಿದೆ. ಅಲ್ಲಿ ಬಹುಶಃ ನಾವು ಕೇಂದ್ರ ಸರ್ಕಾರದಿಂದ ಹೆಂಗೆ ಈಗ ಹಿಂದೆ ಟೆಕ್ಸ್ಟೈಲ್ ಪಾರ್ಕ್ ಆಯ್ತು, ಗುಲ್ಬರ್ಗಾದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಆಯ್ತು, ಆ ರೀತಿ ಕೇಂದ್ರ ಸರ್ಕಾರದನ್ನು ಕೂಡ ನಾವೇನಾದ್ರೂ ಸಹಭಾಗಿ ಮಾಡಿ ಇದು ಮಾಡಿದ್ರೆ ರಾಯಚೂರು ಇಸ್ ಎ ವೆರಿ ಪೊಟೆನ್ಷಿಯಲ್ ಪ್ಲೇಸ್. ಯಾಕಂದ್ರೆ ನಮ್ಮ ಏಷ್ಯಾ ಖಂಡ, ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲಿ ಥರ್ಡ್ ಲಾರ್ಜೆಸ್ಟ್ ಕಾಟನ್ ಇಸ್ ಫ್ರಮ್ ರಾಯಚೂರು ಅಂಡ್ ನಂಬರ್ 3 ಎಕ್ಸ್ಪೋರ್ಟ್ ಕ್ವಾಲಿಟಿ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಧ್ಯಕ್ಷರೇ. ಸರ್, ಪ್ಯಾಡಿ ಮಾರ್ಕೆಟ್ ಸರ್ ನಮ್ದು ನಂಬರ್ 1 ಎಕ್ಸ್ಪೋರ್ಟ್ ಕ್ವಾಲಿಟಿ ರೈಸ್ ಸರ್. ನಮ್ದು ಇವತ್ತು ಅಮೆರಿಕಾ, ಲಂಡನ್ ಅಂತ ದೊಡ್ಡ ದೊಡ್ಡ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ನಮ್ಮ ರಾಯಚೂರು ರೈಸ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ. ಅಖಂಡ ರಾಯಚೂರು, ನಮ್ಮ ಗಂಗಾವತಿ ಆಗಿರ್ಬೋದು, ನಮ್ಮ ರಾಯಚೂರು ಆಗಿದೆ ಸರ್. ಅದಕ್ಕೆ ಬೇಕಾಗಿರೋಂಥದ್ದು ನೀರು ಸರ್. ಇವತ್ತಿಗೆ ನಮ್ಗೆ ನೀರಿಲ್ಲ, ಬರೀ ಬೆಳೆಯಕ್ಕೆ ಏನೋ ಒಂದೇ ಬೆಳೆ ಸರ್. ನಾವು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ನಾವು ಒಂದೇ ಬೆಳೆ ಮಾಡ್ಕೊಂಡಿದೀವಿ ಸರ್. ಇವತ್ತು ತುಂಗಭದ್ರಾ ಡ್ಯಾಮು ಇಡೀ ನಮ್ಮ 4 ಜಿಲ್ಲೆಗಳಿಗಿದ್ರು ನಾವು ಇವತ್ತು ಬರೀ ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೆಯುವಂತ ಕೆಲಸ. ಮಳೆಗಾಲದಲ್ಲಿ ನಾವು ನೀರು ತರಬೇಕಾದ್ರೂ ಒಂದು ಹೈವೇ ಬ್ಲಾಕ್ ಮಾಡ್ಬೇಕಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ. ದಯಮಾಡಿ ಅತಿ ಹೆಚ್ಚಿನ, ಕಳೆದ ಸಾರಿ ಎಂ ಬಿ ಪಾಟೀಲ್ ಸಾಹೇಬ್ರಿದ್ರಾಗ ಒಂದು ಲಿಫ್ಟ್ ಇರಿಗೇಷನ್ ಕೊಟ್ಟರು, ಅದೊಂದು 10,000 ಎಕರೆಗೆ ಒಂದಿಷ್ಟು ಉಸಿರಾಡ್ದಂಗೆ ಆಗ್ತಾ ಇದೆ. ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ್ಮೇಲೆ ಅದಕ್ಕೆ ಮಾಡಿದ್ರು, ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು. ತದನಂತರ ನಮ್ಮ ಯಡಿಯೂರಪ್ಪ ಸಾಹೇಬ್ರಿದ್ದಾಗೂ ಇನ್ನೊಂದು ಲಿಫ್ಟ್ ಇರಿಗೇಷನ್ ಮಾಡಿದ್ರು, ಅಲ್ಲಿ ಒಂದು 10,000 ಎಕರೆಗೆ ನಾವು ಇರಿಗೇಷನ್ ಕೊಡುವಂತ ಕೆಲಸ ಮಾಡಿದೀವಿ. ಈಗ ಇನ್ನೊಂದು ಬ್ಯಾರೇಜ್, ನಮ್ಮ ತುಂಗಭದ್ರಕ್ಕೊಂದು ಬ್ಯಾರೇಜ್ ಮಾಡುವಂತ ಕೆಲಸ ಆದಷ್ಟು ಶೀಘ್ರದಲ್ಲಾದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೀತಾರೆ ಸರ್. ಸರ್, ಪ್ಯಾಡಿ ಇಂಡಸ್ಟ್ರೀಸ್ ಹೈಯೆಸ್ಟ್ ಎಲ್ಲಾದ್ರೂ ಇಡೀ ಕರ್ನಾಟಕದಲ್ಲಿ ಇದ್ರೆ ಅದು ರಾಯಚೂರಿನಲ್ಲಿ ಸರ್. ಆದ್ರೆ ಇವತ್ತು ಅವ್ರಿಗೆ ನಾವು ನೀರು ಕೊಡ್ಲಾರ್ದಂತ ಪರಿಸ್ಥಿತಿ. ನಮಗೆ ನೀರು ಕೊಟ್ರೆ ಇನ್ನೂ ಬಾಯ್ಲ್ಡ್ ರೈಸ್ ಮಾಡಿ ಇನ್ನೂ ಎಕ್ಸ್ಪೋರ್ಟ್ ಗೆ ಜಾಸ್ತಿ ಉಪಯೋಗ ಆಗ್ತದೆ ಸರ್. ಸರಿ, ಸುಮಾರು 500 ಕೋಟಿ ಟ್ಯಾಕ್ಸ್ ನಮ್ಮ ಪ್ಯಾಡಿ ಇಂಡಸ್ಟ್ರಿಯಿಂದ ಹೋಗ್ತದೆ ಸರ್. ಮತ್ತು ಮಿರ್ಚಿ ಮಾರ್ಕೆಟ್ ಸರ್, ಬ್ಯಾಡಿಗಿದು ಬರೀ ಕಲರ್ ಇರ್ಬೋದು, ಆದ್ರೆ ನಮ್ ಮಿರ್ಚಿ ಖಾರ ಜಾಸ್ತಿ ಸರ್. ಇಡೀ ವರ್ಲ್ಡ್ ನಲ್ಲಿ ನಮ್ಮ ರಾಯಚೂರು ಮಿರ್ಚಿ ಬಹಳ ಫೇಮಸ್ ಇದೆ ಸರ್. ದಯಮಾಡಿ ನಿಮಗೆ ವಿನಂತಿ ಮಾಡ್ತೇನೆ, ಇವತ್ತು ನಾವು ಮಿರ್ಚಿ ಮಾರ್ಬೇಕಾದ್ರೆ ನಾವು ಬ್ಯಾಡಗಿಗೆ ಬಂದು ಮಿರ್ಚಿ ಮಾಡುವಂತ ಪರಿಸ್ಥಿತಿ ನಮ್ಮ ರೈತರದು ಆಗಿದೆ. ಅವ್ರು ರಾತ್ರಿ ಎಲ್ಲ ಬಂದು ಆ ಲಾರಿ ಮೇಲೆ ಕಾದ್ಕೊಂಡು ಕೂತು ಚಳಿಗಾಲದಲ್ಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ದಯಮಾಡಿ ಒಂದು ರಾಯಚೂರು APMCಯಲ್ಲಿ ಮಿರ್ಚಿ ಮಾರ್ಕೆಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಾಗ ಹೆಚ್ಚಿನ ಟ್ರೇಡರ್ಸ್ ನಮ್ಮ ರಾಯಚೂರಿಗೆ ಬರ್ತಾರೆ ಅಂತ ಹೇಳಿ ಬಯಸ್ತೇನೆ. ಮತ್ತು ಇದಲ್ಲದೆ ನಮ್ಮ ಭಾಗ ಸರ್, ಇಡೀ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಯೆಸ್ಟ್ ಎಜುಕೇಶನ್ ರೇಟ್ ಇರುವಂತದ್ದು ಯಾವ್ದಾದ್ರು ಇದ್ರೆ ಅದು ನಮ್ಮ ರಾಯಚೂರು ಜಿಲ್ಲೆ ಅಂತೇಳಿ ನನಗೆ ಬಹಳ ದುಃಖದ ಸಂಗತಿಯಿಂದ ಹೇಳ್ಬೇಕಾಗಿದೆ. ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾವು KKIDB ಫಂಡ್ ಅಲ್ಲಿ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಹೋಗಿ ಡಿವೈಡ್ ಆಗಿ ಬರುವಂತಹದ್ದು ನಮಗೆ CDI ಇಂಡೆಕ್ಸ್ ಪ್ರಕಾರ ನಾನು ಕಳೆದ ಸಾರಿ ನಮ್ಮ ಅಜಯ್ ಸಿಂಗ್ ಅವ್ರಿಗೆ ಹೇಳಿದೆ, ನಮಗೆ ಬರೀ ಬರೋದು 10 ಕೋಟಿ ಸರ್. 10 ಕೋಟಿಯಲ್ಲಿ ಎಷ್ಟು ಹಾಸ್ಟೆಲ್ ಕಟ್ಟಲಿಕ್ಕೆ ಆಗ್ತದೆ, ಎಷ್ಟು ಸ್ಕೂಲ್ ಕಟ್ಟಲಿಕ್ಕೆ ಆಗ್ತದ. ಮತ್ತು ಜಿಲ್ಲೆ ಕೇಂದ್ರ ಸ್ಥಾನ ಇರುವುದರಿಂದ ಇದ್ದಂತ ಸುತ್ತಮುತ್ತ ಇದ್ದಂತ ಎಲ್ಲಾ ತಾಲೂಕಿನ ಮಕ್ಕಳು ರಾಯಚೂರಿನಲ್ಲಿ ಬಂದು ಓದಬೇಕಂತಾರೆ. ನಾನು ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಯಚೂರು ನಗರಕ್ಕೆ ಕೊಟ್ರೆ ಎಲ್ಲ ಮಕ್ಕಳು ಬರ್ತಾರೆ. ಯಾಕೆಂದ್ರೆ ಇವತ್ತು ನೌಕರಿ ಸಿಗ್ಲಾರ್ದಂತ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳು ಬೆಂಗಳೂರಿಗೋ, ಮೈಸೂರಿಗೋ, ಬೆಳಗಾವಿಗೋ ಹೋಗಿರ್ತಾರೆ ಸರ್. ಮಕ್ಕಳನ್ನ ಎಲ್ಲಿ ಬಿಡ್ಬೇಕಂತ ಗೊತ್ತಾಗಲ್ಲ. ರೆಸಿಡೆನ್ಷಿಯಲ್ ಹಾಸ್ಟೆಲ್ ನಲ್ಲಿ ಈ ಒಂದು ಮೆರಿಟ್ ವೈಸ್ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ ಅವ್ರಿಗೆ ಸಾಧ್ಯ ಆಗ್ತಾ ಇದ್ದಾರೆ, ಸಾಧ್ಯ ಆಗಲ್ಲ. ಮಕ್ಕಳನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರನ್ನ ಸಣ್ಣ ವಯಸ್ಸಿನಲ್ಲೇ ಕೂಲಿ ಕೆಲಸ ಮಾಡುವಂತ ಕೆಲಸ ಆಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳು ರಾಯಚೂರಿಗೆ ಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತು ದಯಮಾಡಿ KKIDB ಏನ್ ಫಂಡ್ಸ್ ಇದೆಯಲ್ಲ ಸರ್, ಅದು ದಯಮಾಡಿ ಬೈಲಾದ್ದು ಯಾರು ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ಸರ್. ಬೈಲಾದಲ್ಲಿ ಏನಿದೆ, ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಒಂದು ಕಣ್ಣಿಗೆ ಕಾಣುವಂತ ಕೆಲಸ ಮಾಡುವುದು ಅಂತ ಹೇಳಿ ಬೈಲಾದಲ್ಲಿ ಎಲ್ಲರೂ ಮರ್ತ್ಬಿಟ್ಟಿದೆ ಸರ್. ಯಾರಿಗೆ ಏನ್ ಪಾಲು ಬರ್ತದ, ಮಂತ್ರಿಗಳಿಗೆ ಎಷ್ಟು ಪಾಲು ಬರ್ತದ, MLA ಅವರಿಗೆ ಎಷ್ಟು ಪಾಲು ಬರ್ತದ, ಈ ಕೂತ್ಕೊಂಡು ಹಂಚ್ಕೊಳ್ಳಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಯಾರು ಸಮಗ್ರ ಜಿಲ್ಲೆ ಅಭಿವೃದ್ಧಿಗೆ ಕಮಿಟಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, CDI ಇಂಡೆಕ್ಸ್ ಅದನ್ನ ಮತ್ತೆ ರಿವ್ಯೂ ಮಾಡಿ ಮತ್ತು ತಾಲೂಕಾ ವೈಸ್ ಅದನ್ನ ಮಾಡೋದ್ರ ಬದಲು CDI ಡಿಸ್ಟ್ರಿಕ್ಟ್ ವೈಸ್ ತಗೊಳ್ರಿ ಸರ್. ತೆಗೆದುಕೊಡ್ತಾರೆ ಸರ್. ಒಂದೇ ನಿಮಿಷ ಸರ್, ಇನ್ನೊಂದು ಈ ಹೆಲ್ತ್ ವಿಷಯದಲ್ಲಿ ಬಂದ್ರೆ OPEC ಹಾಸ್ಪಿಟಲ್ ಅಂತ ಹೇಳಿ ಆಲ್ ಪ್ರೊಡ್ಯೂಸಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅವರು ನಮ್ಮ ರಾಯಚೂರಿಗೆ ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟು ಇಲ್ಲಿ 30 ವರ್ಷ ಆಯ್ತು. 30 ವರ್ಷ ಆದ್ಮೇಲೆ
ಆ ಸ್ಟಾರ್ಟ್ ಆಗೋ ಕಾಲಕ್ಕೆ ನಾವು ಬೇರೆ ಯಾವುದೋ ಪ್ರೈವೇಟ್ ಸಂಸ್ಥೆಗೆ ಆ ಒಂದು ಹಾಸ್ಪಿಟಲ್ ಕೊಟ್ಟಿದ್ವಿ. ಆವಾಗ ಸಾವಿರಾರು ಜನರ ಸಂಖ್ಯೆಯಲ್ಲಿ ನಮ್ಮ ಪೇಷಂಟ್ಸ್ ಗೆ ಹೆಲ್ಪ್ ಆಗಿದೆ ಸರ್. ಬೈಪಾಸ್ ಸರ್ಜರಿ ಮಾಡ್ತಿದ್ರು, ಕಿಡ್ನಿ ಟ್ರಾನ್ಸ್ಫರ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಯಾದಗಿರಿ, ಮಹಬೂಬ್ ನಗರ್, ಈ ಕಡೆ ಆಂಧ್ರ, ಗುತ್ತಿಲಿಂದನೂ ಬಂದು ಅಲ್ಲಿ ಮಾಡಿಸ್ಕೊತಿದ್ರು ಸರ್. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಪೇಕ್ ಹಾಸ್ಪಿಟಲ್ 8ರಿಂದ 10 ಪೇಷಂಟ್ಸ್ ಇರ್ತಾ ಇಲ್ಲ ಸರ್. ಯಾಕೆಂದ್ರೆ ಸರ್ಕಾರದ ಒಂದು ಪಾಲಿಸಿ ಮ್ಯಾಟರ್ ಇಂದ ಅದನ್ನ ಮೆಡಿಕಲ್ ಕಾಲೇಜಿಗೆ ತಗೊಂಡು ಮೆಡಿಕಲ್ ಕಾಲೇಜಿನಲ್ಲಿ ಸಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ, ಮಾಡ್ಲಿ. ಆದ್ರೆ ಇವತ್ತು ಸರ್ಕಾರದಿಂದ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಮಾಡಿ ಡೈರೆಕ್ಟ್ ಅಡ್ಮಿಟ್ ಮಾಡಿ ಓನ್ಲಿ ಸೂಪರ್ ಸ್ಪೆಷಾಲಿಟಿ ಕೇರ್ ಮಾಡಿದ್ರೆ ಬಹುಶಃ ಕೊಪ್ಪಳ, ರಾಯಚೂರು, ಈ ಕಡೆ ಆಂಧ್ರ, ಯಾದಗಿರಿಲಿಂದನೂ ಪೇಷಂಟ್ ಬರಂತ ಆಗ್ತದೆ. ದಯಮಾಡಿ ಕನ್ಸಿಡರ್ ಮಾಡ್ಬೇಕು ಸರ್. ಇನ್ನೊಂದು ಸರ್, ಒಂದು ನಿಮಿಷ